ನಮಸ್ಕಾರ ಎಲ್ಲರಿಗೆ. ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತೊಂದು ನೀರು ದೋಸೆ ಮಾಡಿದ್ದೆ ಬೆಳಿಗ್ಗೆ. ಮಿಕ್ಕಿದ್ರಲ್ಲೇ ಮಕ್ಕಳಿಗೆ ಸಂಜೆ ಹೇಗೆ ತಿಂಡಿ ಮಾಡಿಕೊಡುವ ಅಂತ ನೋಡ್ಕೊಳ್ಳುವ. ಅಷ್ಟು ಸೂಪರಾಗಿರ್ತದೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಈಗ ಎಷ್ಟು ತುಂಬ ಇತ್ತು, ನಾನು ಸ್ವಲ್ಪ ಇಲ್ಲೇ ಹರಿದು ಹಾಕಿದ್ದೀನಿ 4. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ತುಂಡಾಗಿ ಈ ಥರ ಇಟ್ಕೊಂಡು ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಂಡು ಮಾಡ್ಕೊಳ್ಳುವ. ಎಲ್ಲವನ್ನು ತುಂಡು ಮಾಡಿಕೊಂಡು ಫ್ರೈ ಮಾಡುವ. ಚೆನ್ನಾಗಿರ್ತದೆ ಇದು. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಬಾಯಿ ರುಚಿ ಅಂಕರು ಹೇಳಿಕೆ ಬೇಡ, ಅಷ್ಟು ರುಚಿಯಾಗಿರ್ತದೆ. ಮಕ್ಕಳಂತರೂ ಸಂಜೆ ಬರುವಾಗ ಇನ್ನು ಶಾಲೆ ಶುರು ಆಯ್ತಲ್ಲ, ಎಂಥ ತಿಂಡಿ ಮಾಡಿದೆ ಅಂತ ಅಮ್ಮ ಅಂತ ಕೇಳ್ಕೊಂಡೇ ಬರ್ತಾರೆ. ಹಾಗಾಗಿ ಏನಾದರೂ ಒಂದು ಮಾಡಲೇಬೇಕಲ್ವ ಮಕ್ಕಳಿಗೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಇದನ್ನು ಯಾಕೆ ಸುಮ್ಮನೆ ಉಳಿದಿದ್ದು ಹೀಗೆ ತಿನ್ನು ಅಂದರೆ ತಿನ್ನೋದಿಲ್ಲ ಮಕ್ಕಳು. ಅದಕ್ಕೋಸ್ಕರ ಈ ಥರ ಮಾಡಿಕೊಟ್ರೆ ಹೇಳೋದೇ ಬೇಡ, ತಾವೇ ತಾಟಿಗೆ ಹಾಕಿ ತಿಂತಾ ಇರ್ತಾರೆ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋ. ಎಲ್ಲ ಇದೇ ಥರ ಬಿಡಿಸಿಟ್ಕೊಳ್ಳೋ. ಎಲ್ಲ ತುಂಡು ಮಾಡಿ ಆಯಿತು. ಯಾವ ಥರ ಆಗಿದೆ, ಈ ಥರ ಬಿಡಿಯಾಗಿ ಇರ್ತದೆ, ಆರಿರ್ತದೆ, ಅಲ್ಲಿ ತಣ್ಣಗಾಗಿರ್ತದೆ. ಸುಡು ಇದ್ದಾಗ ಮಾಡ್ಲಿಕ್ಕೆ ಹೋದರೆ ಆಗೋದಿಲ್ಲ. ತಣ್ಣಗಾದ್ಮೇಲೆ ಮಾಡಬೇಕು. ಒಳ್ಳೆ ರುಚಿಯಾಗಿರ್ತದೆ, ಆರೋಗ್ಯ ಕೂಡ ಒಳ್ಳೆಯದು. ನೋಡಿ, ಈಗ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ, 2 ಸ್ಪೂನು. ಜೀರಿಗೆ ಸಾಸಿವೆ ಹಾಕ್ಕೊಳ್ಳುವ. ಕೈ ಅಳತೆಯಲ್ಲೇ ಜೀರಿಗೆ ಸಾಸಿವೆ 2 1 ಟೀ ಸ್ಪೂನ್ ಹಾಕಿದ್ದೀನಿ. ಈಗ ಅದಕ್ಕೆ ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡುವ. ಸಾಸಿವೆ ಜೀರಿಗೆ ಚಟಪಟ ಅನ್ನೋದು ಸಿಗ್ತಾ ಇದೆ. ಈಗ ಈರುಳ್ಳಿ ಹಾಕ್ಕೊಳ್ಳುವ. ಒಂದು ದೊಡ್ಡದಾಗಿ ಈರುಳ್ಳಿ ತೊಗೊಂಡಿದ್ದೆ, ದೊಡ್ಡದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ತಿರುಗೋ ತನಕ ಫ್ರೈ ಮಾಡುವ. ಕಲರ್ ಚೇಂಜ್ ಆಗಿ ಸ್ವಲ್ಪ ಬಾಡೋ ತನಕ. ಒಂದೇ ಒಂದು ಹಸಿಮೆಣಸು ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಕಟ್ ಮಾಡಿ ಮಧ್ಯೆ ಸೀಳಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡುವಾಗ ಕಲರ್ ಚೇಂಜ್ ಆಗಿ ಈರುಳ್ಳಿಗೆ ಸ್ವಲ್ಪ ಫ್ರೈ ಆಗುವಾಗ ಟೊಮೆಟೊ ಹಾಕ್ಕೊಳ್ಳುವ. ಒಂದು ಕಟ್ ಮಾಡಿಟ್ಟಿದ್ದೆ ಸಣ್ಣದಾಗಿ, ಅದನ್ನು ಸಹ ಫ್ರೈ ಮಾಡಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಬೋದು. ನೋಡಿ, ಇಷ್ಟು ಫ್ರೈ ಆಗುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳುವ. 1 ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳುವ. ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳುವ. ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸಾಸ್ ಹಾಕ್ಕೊತೀನಿ. ಸಾಸ್ ಹಾಕೋದ್ರಾಗ ಅದು ಖಾರ ಜಾಸ್ತಿ ಇದೆ ಸಾಸಿಂದು, ಅದಕ್ಕೋಸ್ಕರ ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸಾಸು, ಟೊಮೆಟೊ ಸಾಸು, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು 3 ಸೇರಿಸಿ ಹಾಕ್ತಾಯಿದ್ದೀನಿ. ಹಾಕಬೇಕು, ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಈಗ ಹಾಕ್ಕೊಳ್ಳುವ. 1 ಟೀ ಸ್ಪೂನ್ ಇದೆ, ಜಾಸ್ತಿ ಹಾಕಿಲ್ಲ, 1 ಟೀ ಸ್ಪೂನ್ ಹಾಕಿದ್ದೀನಿ. ಫ್ರೈ ಮಾಡುವ ಚೆನ್ನಾಗಿ. 1 ಟೀ ಸ್ಪೂನು ಸೋಯಾ ಸಾಸ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿ ಅದನ್ನು ಹಾಕಿ ಕಲಸೋದು. ಈ ಥರ ಸುತ್ತಲೂ ಎಲ್ಲ ಎಣ್ಣೆ ಬಿಟ್ಕೋಬೇಕು, ಚೆನ್ನಾಗಿ ಫ್ರೈ ಆಗಿ. ಈಗ ಹಾಕ್ಕೊಳ್ಳೋದು ಕಟ್ ಮಾಡಿಟ್ಟಂಥ ನೀರು ದೋಸೆದು ತುಣುಕು ಎಲ್ಲ ಹಾಕಿ ಕಲಸುವುದು. ಮಿಕ್ಸ್ ಮಾಡೋದು ಚೆನ್ನಾಗಿ. ನೋಡಿ ಯಾವ ಥರ ಬರ್ತದೆ. ಕಲರ್ ನೋಡಿದರೆ ಹೀಗೆ ತಿನ್ನಬೇಕಂತ ಅನ್ನಿಸ್ತದೆ, ಅಷ್ಟು ಬಾಯಲ್ಲಿ ಎಷ್ಟು ರುಚಿ ಇರ್ತದೆ. ಟ್ರೈ ಮಾಡಿ ಹೇಳಿ ಹೇಗೆ ಬಂತಂತ. ಮಿಕ್ಸ್ ಮಾಡುವ ಎಲ್ಲ ಚೆನ್ನಾಗಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಮೇಲೆ ಮುಚ್ಚುವ. ಈಗ ಆಗಿದೆ. ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ನೋಡಿ, ಸರ್ವ್ ಮಾಡಿದ್ದೀನಿ. ಪ್ಲೇಟಿಗೆ ಹಾಕಿ ಸೂಪರಾಗಿ ಬಂದಿದೆ. ರುಚಿ ಕೂಡ ನೋಡಿದೆ, ಅಷ್ಟು ರುಚಿಯಾಗಿದೆ. ಬಾಯಲ್ಲಿಟ್ಟರೆ ಇನ್ನೂ ತಿಂತಾ ಇರಬೇಕು, ಆ ಥರ ಇದೆ.
ನೀರು ದೋಸೆಯೇ ಒಂದು ತಿಂಡಿ. ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು, ಸಂಜೆ ನಾಷ್ಟಕ್ಕೂ ಆಗ್ಬೋದು. ಮಕ್ಕಳು ಶಾಲೆಯಿಂದ ಬರುವಾಗ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಲೈಕ್ ಮಾಡಿ.